ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಫಿಶ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಭಾನುವಾರ ಕಂಟಿನ್ಯೂ ಲಾಗು. ಬಟ್ ಅದು ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಹಾಕಲಿಲ್ಲ. ಬಟ್ ಅದಾದ ನೆಕ್ಸ್ಟು ಈ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆದಮೇಲೆ ನಾನು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಫಿಶ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕಡಲೆ ಹಾಕಿ ರುಬ್ಕೊಬರ್ಬೇಕು. ರುಬ್ಬಿದ್ದಾದಮೇಲೆ ಒಂದು ಪಾತ್ರದ ಹುಣಸೆಹಣ್ಣು ನೆನೆಸಿಡಬೇಕು. ಫಸ್ಟು ನೆನೆಸಿಟ್ಟಾದ್ಮೇಲೆ ನಾನೀಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಫಸ್ಟು ಆಯಿಲ್ ಹಾಕಬೇಕು. ಆಯಿಲ್ ಕಾದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮಸಾಲೆ ಸೇರಿಸ್ಬೇಕು. ಮಸಾಲೆ ಸೇರಿಸಾದ ಹಸಿ ಸ್ಮೆಲ್ ಹೋಗೋ ಗಂಟ ಮಸಾಲೆನ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಮಸಾಲೆ ಸೇರಿಸ್ತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ಹುಣಸೆ ಹುಳಿನೂ ಅಲ್ಲೇ ಬಿಡಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೊಳ್ಳಿ, ಸಾಂಬಾರು ಮಾಡ್ಕೊಳ್ಳಿ. ನನಗೆ ಕ್ವಾಂಟಿಟಿ ಜಾಸ್ತಿ ಬೇಕು. ಮಧ್ಯಾಹ್ನ ಸಂಜೆಗೆ ನನಗೆ ಸಾಂಬಾರು ಬೇಕು, ಅದಕ್ಕೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಒಂದು ಟೈಮ್ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ನಾನೀಗ ಖಾರದ ಪುಡಿ, ಖಾರದ ಪುಡಿ ಇದು ನಾನು ಮನೇಲೇ ಮಾಡಿಸಿರೋದು. ಒಂದು ಖಾರದ ಪುಡಿ ಆದಮೇಲೆ ನೆಕ್ಸ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟು ನಾನು ಹೇಳಿದ್ನಲ್ವ, ಮೊದಲೇ ಹುಣಸೆಹಣ್ಣು ನೆನೆಸಿಕ್ಕಿದೆ. ನೀವು ಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಕ್ತೀನಿ ಅಂದರೆ ತಣ್ಣೀರಲ್ಲೇ ನೆನೆಸಿಕ್ಬೋದು. ಇಲ್ಲ ಅಂದರೆ ಬಿಸಿನೀರಲ್ಲಿ ನೆನೆಸಿಕ್ಕಿ ಬೇಗ ಹುಣಸೆಹಣ್ಣು ಬಿಡುತ್ತೆ. ನಮ್ಮದು ಬ್ಲ್ಯಾಕ್ ಅದು ಹುಣಸೆಹಣ್ಣು. ಯಾಕೆ ಅಂದರೆ ನಮ್ಮ ಮನೇಲಿ ಆಲೆ 3 ವರ್ಷದಿಂದ ತಂದು ಮಡಗಿರೋದ್ರಿಂದ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಹುಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ತಂದಿರೋದು ಜಿಲೇಬಿ ಮೀನು. ನನಗೆ ಜಿಲೇಬಿ ಮೀನು ಅಂದರೆ ಫೇವ್ರೆಟ್. ಅಷ್ಟು ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ, ಇನ್ನೂ ನೀವು ಒಂದು ಸ್ವಲ್ಪ ಹುಳಿ ಬಿಡ್ಕೊಂಡ್ರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕೆ ಅಂದರೆ ಫಿಶ್ ಸಾಂಬಾರಲ್ಲಿ ಹುಳಿ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಫಿಶ್ ಹಾಕ್ತಾಯಿದ್ದೀನಿ. ಫಿಶ್ಶು ಅಲ್ಲಿ ಬೇಯ್ತಿದೆಯಲ್ಲ, ಕೊತ ಅಂತ ಇದು ಕುದೀತಿದೆಯಲ್ಲ, ಮಳ್ಳು ಬರ್ತಾ ಇದೆಯಲ್ಲ, ಮಳ್ಳು ಬಂದಾದಮೇಲೆ ಫಿಶ್ ಹಾಕಬೇಕು. ಅದು ನೆಕ್ಸ್ಟು ಒಂದೇ ಒಂದು 5 ನಿಮಿಷ ಎಲ್ಲ ದಲ್ಲಿ ಆಫ್ ಮಾಡ್ಕೋಬೇಕು. ಯಾಕೆ ಅಂದರೆ ಫಿಶ್ಶು ಬೇಗ ಬೆಂದೋಗುತ್ತೆ. ಒಂದೇ ಒಂದು ನಿಮಿಷ ನೋಡಿ, ಅದು ಮಳ್ತಿದೆ. ಗೊತ್ತಾಗ್ತಿದೆ ಅಲ್ಲಿ ಮಳ್ತಾ ಇದೆ, ಫಿಶ್ ಬೆಂದಿದೆ. ಎತ್ತಿ ನೋಡಿ ಸೋಟಲ್ಲಿ ಗೊತ್ತಾಗುತ್ತೆ ಫಿಶ್ ಬೆಂದಿದೆ ಅಂತ. ನೆಕ್ಸ್ಟು ನಾನು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಟಚ್ ಕೊಟ್ಟು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಎಷ್ಟು ಬೇಗ ಆಫ್ ಮಾಡಿದೆ ಅಂದರೆ, ಬಟ್ ಯಾಕೆ ಅಂದರೆ ಬೇಗ 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಫಿಶ್ಶು. ಅದಕ್ಕೇ ನಾನು ನೋಡಿ ಆಲ್ಮೋಸ್ಟ್ ಬೆಂದಿದೆ. ನನಗೆ ಫೇವ್ರೇಟ್ ಅಂದರೆ ಫಿಶ್ಶೇ. ಯಾಕೆ ಅಂದರೆ ಅಷ್ಟು ಇಷ್ಟಪಡ್ತೀನಿ. ಈಗ ತವಾ ಫ್ರೈ ಮಾಡ್ಕೊಳ್ಳೋಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಫಸ್ಟಿಗೆ ಫಿಶ್ ತವಾ ಫ್ರೈ ಮಸಾಲ ತಂದಿದ್ದೆ, ಅದನ್ನು ಹಾಕ್ತೆ. ಆಮೇಲೆ ಧನಿಯಾ ಪೌಡರು, ಆಮೇಲೆ ಖಾರದ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮ್ಮ ಮನೇಲಿ ಸ್ವಲ್ಪ ಆಲ್ಮೋಸ್ಟ್ ಇತ್ತು, ಅದನ್ನೇ ನಾನು ಹಾಕ್ಕೋತಾ ಇದ್ದೀನಿ. ಸಾಕು, ಅಷ್ಟೇ. ನಾನು ತಂದಿರೋದೇ 4 ಮೀನು ಅಷ್ಟು ಸಾಕು ಅಂತ ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಳ್ಳಿ. ಅರ್ಧಷ್ಟು ನಿಂಬೆಹಣ್ಣು ತೊಗೊಳ್ಳಿ. ನೆಕ್ಸ್ಟು ನಾನು ಒಂದು ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಾದ್ಮೇಲೆ ಮೊಟ್ಟೆ ಹಾಕ್ಕೋತೀನಿ. ಯಾಕೆ ಅಂದರೆ ಅದನ್ನೆಲ್ಲ ಮಿಕ್ಸ್ ಮಾಡೋಕ್ಕೋಸ್ಕರ. ನೋಡಿ, ಒಬ್ಬೊಬ್ಬರು ಮೊಟ್ಟೆ ಹಾಕಲ್ಲ, ನೀರಲ್ಲೇ ಮಿಕ್ಸ್ ಮಾಡ್ತಾರೆ. ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಕೋಟಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ನಾನು ಮೊಟ್ಟೆ ಒಡೆದೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಬಾಬ್ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಕೇಳಬೇಡಿ. ಆ ಮೊಟ್ಟೆ ಒಡೆದೇ ಮಿಕ್ಸ್ ಮಾಡಿದ್ರೇ ಕೋಟಿಂಗ್ ಚೆನ್ನಾಗಿ ಬರೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಟೇಜನ್ನೇ ತರೋದು. ನೋಡಿ, ಮಸಾಲೆ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫಿಶ್ ತವಾ ಫ್ರೈ ಒಂದು 4 ಫಿಶ್ ಇದ್ದರೆ ಒಂದೇ ಒಂದು ಸಾಕು. ಧನಿಯಾ ಪೌಡರು, ಖಾರ ಪೌಡರ್, ನೆಕ್ಸ್ಟ್ ಮೊಟ್ಟೆ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಫಿಶ್ಗೆ ಎಲ್ಲ ಒಂದು ಕಡೆಯಿಂದ ಹಚ್ತೀನಿ. ಹಚ್ಚಿದ ನಂತರ ಎಲ್ಲ ಫಿಶ್ಗೂ ಫುಲ್ಲು ನೀಟಾಗೆಲ್ಲ ಕಲಿಸ್ಕೊಳ್ಳಿ. ಎಲ್ಲ ಕಲಿಸ್ಕೊಂಡಾದ್ಮೇಲೆ ಒಂದೊಂದೇ ಫಿಶ್ ತೊಗೊಂಡು ಆ ಥರ ಒಳಗಡೆ ಎಲ್ಲ ಫುಲ್ಲು ಹಚ್ಕೊಳ್ಳಿ ಕೈ ಹಾಕಿ.
ಒಳಗಡೆ ಎಲ್ಲ ಮಸಾಲೆ ಎಲ್ಲ ಕೋಟಿಂಗ್ ನೀಟಾಗಿ ಕೊಡಿ. ಯಾಕೆ ಅಂದರೆ ಅದು ಇದು ಬರಬಾರ್ದು, ಕೋಟಿಂಗ್ ನೀಟಾಗಿ ಕೊಡಬೇಕು. ನೋಡಿ ನಾನು ಒಳಗಡೆ ಎಲ್ಲ ಕೋಟಿಂಗ್ ಕೊಡ್ತಾಯಿದ್ದೀನಿ. ನೋಡಿ ಕೋಟಿಂಗ್ ನೀಟಾಗಿ ಒಳಗಡೆ ಎಲ್ಲ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು. ಯಾಕೆ ಅಂದರೆ ಸೆಂಟ್ರಲ್ಲಿ ನಾನು ಫಿಶ್ನ ಕುಯ್ಬೇಕಾಗಿತ್ತು, ಅದೊಂದು ಕುಯ್ದಿಲ್ಲ. ನೀವು ಬೇಕಾದ್ರೆ ಸೆಂಟ್ರಲ್ಲಿ ಫಿಶ್ನ ಕುಯ್ಕೊಂಡು ಅಲ್ಲೆಲ್ಲ ಕೋಟಿಂಗ್ ನೀಟಾಗಿ ಕೊಟ್ಕೊಳ್ಳಿ. ನಾನು ತಂದಿರೋ ಫಿಶ್ ಬಂದು ಬಾಂಗ್ಡಾ ಫಿಶ್ಶು. ಯಾಕೆ ಅಂದರೆ ತವಾ ಫ್ರೈಗೆ ಬಾಂಗ್ಡಾ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ. ನಾನು ಫಸ್ಟ್ ಟೈಮ್ ತಂದಿರೋದು, ನೋಡೋಣ ಟ್ರೈ ಮಾಡೋಣ ಅಂತ. ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿತ್ತು. ತವಾ ಫ್ರೈಗೆ ಬೇರೆ ಫಿಶ್ ಎಲ್ಲ ಏನು ಇದಾಗಲ್ಲ. ಇದಾದರೆ ತವಕ್ಕೆ ಎಷ್ಟು ಬೇಕು ಅಷ್ಟು, ಮನೇಲಿ ಎಷ್ಟು ಅಗಲ ತವ ಇರುತ್ತೆ ಅದಕ್ಕೆಲ್ಲ ಕ್ಲಿಯರಾಗಿ ಇಡಿಸುತ್ತೆ. ನೆಕ್ಸ್ಟು ಚೆನ್ನಾಗಿತ್ತು ಮಾತ್ರ, ಸೂಪರಾಗಿತ್ತು, ಟೇಸ್ಟ್ಫುಲ್ಲಾಗಿತ್ತು. ಮಾಡಿದ್ರೆ ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಅದಕ್ಕೆ ನೋಡೋಣ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಅಂತ ಮಾಡಿದೆ. ಮಾತ್ರ ಸೂಪರಾಗಿ ಬಂದಿತ್ತು. ಇನ್ನೊಂದು ಸತಿ ನಮ್ಮ ಮನೇಲಿ ಏನೇ ಮಾಡಿದ್ರೂ ಚೆನ್ನಾಗಿ ಬಂದರೆ ಇನ್ನೊಂದು ಸತಿ ಮಾಡಬೇಕು ಅಂತ ಹೇಳ್ತಾರೆ. ಆ ಥರ ಬಂದಿತ್ತು. ಆಮೇಲೆ ನೆಕ್ಸ್ಟು ಫ್ರೀಝರಲ್ಲಿ ಇಡಬೇಕು. ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ನೋಡಿ ನಾನು ಮುದ್ದೆ ಮಾಡ್ತಿದ್ದೀನಿ. ಅದಾದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಮುದ್ದೆಗೆ ಫಿಶ್ ಸಾಂಬಾರಿಗೆ ಮುದ್ದೆ ಇದ್ರೇ ಚೆಂದ ಅಲ್ವಾ, ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಆಗಲಿ ಮುದ್ದೆ ಮಾಡ್ತೀನಿ. ಜಾಸ್ತಿ ನಾನು ಚಪಾತಿ ಜಾಸ್ತಿ ಮಾಡಲ್ಲ. ನಮ್ಮ ಮನೆಯಲ್ಲಿ ಫೇವ್ರೇಟ್ ಅಂದರೆ ನಮ್ಮ ಹಸ್ಬೆಂಡ್ಗೆ ಮುದ್ದೆನೇ. ಅದಕ್ಕೆ ನಾನು ಏನೇ ಸಾಂಬಾರು ಮಾಡಿದ್ರೂ ನಾನು ಜಾಸ್ತಿ ಮುದ್ದೆನೇ ಮಾಡೋದು. ನಾನು ಮುದ್ದೆ ಹುಯ್ತಾ ಇದ್ದೀನಿ. ನಾನು ಮುದ್ದೆ ಕ್ಲಿಯರಾಗಿ ತೋರಿಸ್ಲಿಲ್ಲ, ಯಾಕೆ ಅಂದರೆ ಮುದ್ದೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಮುದ್ದೆ ನಾನೇನಷ್ಟು ಕ್ಲಿಯರಾಗಿ ತೋರಿಸ್ಲಿಲ್ಲ. ನಾನು ಅಷ್ಟಕ್ಕೇ ಇದು ಮಾಡಿದೆ. ನೋಡಿ ಈಗ ನಾನು ಅದು ಫ್ರಿಜ್ಜಿಂದ ಅದು ತೆಗ್ದಿದ್ದೆ. ಫ್ರಿಜ್ಜಿಂದ ತೆಗ್ದು ನೆಕ್ಸ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಬಟ್ ಏನು ನನಗೆ ಗೊತ್ತಾಗಿದ್ದೇನು ಅಂದರೆ ಇದರಲ್ಲಿ ಆಯಿಲ್ ಕಂಟೆಂಟ್ ತುಂಬ ಇರಬೇಕು, ಆಯಿಲ್ ಜಾಸ್ತಿ ಹಾಕಬೇಕು. ಕಮ್ಮಿ ಹಾಕಿದಷ್ಟು ಅದು ಕಚ್ಚುತ್ತೆ ತವಾಗೆ. ನಾನು ಇದು ಹಳೆ ಹಂಚಿತ್ತು ನಮ್ಮ ಮನೇಲಿ, ಹಳೆ ಹಂಚಿದ್ದು, ಅದು ಹಂಚಿನ ಮೇಲೆ ಮಾಡ್ಕೋತಾ ಇದ್ದೀನಿ. ಹಂಚಿಗೆ ಅದು ಕಚ್ಚುತ್ತೆ, ಕೋಟಿಂಗ್ ಹೋಗಿ ಹಂಚಿಗೆ ಸೇರ್ಕೊಳ್ಳುತ್ತೆ. ಮೇಲೆಲ್ಲ ಎಣ್ಣೆ ಹಾಕ್ತಾನೇ ಇರಬೇಕು. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಎಣ್ಣೆ ಹಾಕು ಅಂದರೆ ಫಸ್ಟ್ ಟೈಮ್ ಅಲ್ವಾ ನಾವು ಫಸ್ಟ್ ಟೈಮ್ ಚೆನ್ನಾಗಿ ಬಂದರೆ ಹಾಕೋಣ ವೀಡಿಯೋ ಅಂತ ನಾನು ಅಂದ್ಕೊಂಡೆ. ಚೆನ್ನಾಗಿ ಸೂಪರಾಗಿ ಬಂದಿತ್ತು. ಅದಕ್ಕೇ ನಾನು ವೀಡಿಯೋ ಪೋಸ್ಟ್ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನೋತ ಅಷ್ಟು ಚೆನ್ನಾಗಿ ಬಂದಿತ್ತು, ಸೂಪರಾಗಿ ಬಂದಿತ್ತು. ನೋಡಿ ಚೆನ್ನಾಗಿ ಅದು ನೀವು ಹಾಕಿದ ತಕ್ಷಣ ಮರ್ಚಾಕಬೇಡಿ, ಸ್ವಲ್ಪ ಹೊತ್ತು ಬೇಯಲಿ. ಬೆಂದಾದಮೇಲೆ ಮರ್ಚಾಕಿ. ಹಾಕಿದ ತಕ್ಷಣ ಮರ್ಚಾಕಕ್ಕೆ ಹೋದರೆ ಅದೇನಾಗುತ್ತೆ, ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ ನಾನು ಮರ್ಚಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಅಲ್ಲಿ ಆಯಿಲ್ ಇಲ್ಲ, ಆಯಿಲಲ್ಲಿ ಇಲ್ದೋರೋದಕ್ಕೆ ಎಲ್ಲಿ ಕಚ್ಕೊಂಡಿದೆ. ಅದಕ್ಕೆ ಆಯಿಲ್ ಜಾಸ್ತಿ ಹಾಕ್ಕೋಬೇಕು, ಮೇಲೆಲ್ಲ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಸೂಪರಾಗಿ ಆಗಿತ್ತು. ಅಲ್ಲಿ ಸ್ವಲ್ಪ ಕೋಟಿಂಗ್ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ನೋಡಿ. ಆದ್ರೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ಮಾತ್ರ. ನೋಡಿ ಬೇಯ್ತಾ ಇದೆ, ಬಟ್ ಆಯಿಲ್ ಅಂತೂ ಮೇಲೆ ಹಾಕ್ತಾನೇ ಇರಬೇಕು. ಮತ್ತೆ ನೋಡಿ ಈ ಕಡೆ ಮರ್ಚಾಕಿದ್ಮೇಲೆ ಇದು ಕೋಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಆಯಿಲ್ ಹಾಕ್ತಾ ಇದ್ದೀವಲ್ವ, ಈಗ ಕಚ್ಕೋತಾ ಇಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೂಪರಾಗಿ ಬಂದಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ. ಬಾಂಗ್ಡಾ ಮೀನು ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ಬರು ನಾರ್ಮಲ್ ಮೀನು ತಂದೇ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿತ್ತು ಮಾತ್ರ, ಸೂಪರಾಗಿ ಬಂದಿತ್ತು. ನೋಡ್ಕೋಬೇಕು ನೀವು, ಇಲ್ಲ ಅಂದರೆ ಅದೇನಾಗುತ್ತೆ, ತುಂಬ ಬೆಂದರೆ ಮೀನು ಅಲ್ಲೇ ಕಲಸೋಗುತ್ತೆ. ನೀಟಾಗಿ ನೋಡಿಕೊಂಡು ಬೆಂದಿದೆಯಾ ಏನು ಅಂತ ನೋಡಿ ಎತ್ತಾಕೋಬೇಕು. ಇಲ್ಲಿ ನಾನು ಮಾಡ್ತಾಯಿಲ್ಲ, ನಮ್ಮ ಹಸ್ಬೆಂಡ್ ಮಾಡ್ತಾ ಇರೋದು. ನಾನು ನನ್ನ ಮಗಂಗೆ ಊಟ ಮಾಡ್ಸೋಕೆ ಕೊಟ್ಟೋದೆ. ನಮ್ಮ ಹಸ್ಬೆಂಡು ನಾನೇ ಮಾಡ್ತೀನಿ ಬಿಡು ಅಂತ ಅವರೇ ಮಾಡ್ತಾಯಿದ್ರು. ನೋಡಿ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ನನಗೆ ಅವರೇ ಹೇಳ್ತಾಯಿದ್ರು ಮೇಲೆ ಎಣ್ಣೆ ಹಾಕು, ಅದ್ರ ಮೇಲೆ ಎಣ್ಣೆ ಹಾಕು ಅಂತ. ಇನ್ಮೇಲೆ ನಾನು ಮಾಡಲ್ಲ ಅಂದ್ಬಿಟ್ಟು ಅವರೇ ಮಾಡ್ತೀನಿ ನೋಡೋಣ ಅಂತ
ಅವರೇ ಮಾಡೋಕ್ಕೆ ನಿಂತಿದ್ರು. ನೋಡಿ ಮಾಡಿ ಎಲ್ಲನೂ ನೀಟಾಗಿ ಆ ಕಡೆ ಈ ಕಡೆ ಮಡ್ಚಾಕಿ ಬೇಯಿಸ್ತಾ ಇದ್ದಾರೆ. ಅತ್ತಾಗಿತ್ತಾಗ ಮಡ್ಚಾಕ್ತಾನೆ ಇರಬೇಕಾಗಾಗ, ಆವಾಗ ಚೆನ್ನಾಗಿ ಬರುತ್ತೆ, ಬೇಯುತ್ತೆ. ಫಿಶ್ಶು ಬೇಗ ಬೆಂದೋಗುತ್ತೆ ಅಂತ ನಿಮಗೂ ಗೊತ್ತು. ಅದಕ್ಕೇ ಆದಷ್ಟು ಅತ್ತಾಗಿತ್ತಾಗೆ ಮಡ್ಚಾಕಿ ಬೇಯಿಸೋದನ್ನು ಇದು ಮಾಡಿ ಚೆನ್ನಾಗಿ ಬೇಯಿಸಿ. ನೋಡಿ ಆಯಿಲ್ ಅಷ್ಟಿದೆ. ಆಯಿಲ್ ಅಂತೂ ತುಂಬ ತಗೊಳುತ್ತೆ ಇದು. ಆಯಿಲ್ ತುಂಬ ಮೇಲೆ ಹಾಕಬೇಕು, ಇಲ್ಲ ಅಂದರೆ ಅದೇನಾಗುತ್ತೆ ಅಲ್ಲೇ ಕಚ್ಚಿಬಿಡುತ್ತೆ. ನೋಡಿ ನಾವು ತಂದಿದ್ದೆ 4 ಮೀನು. ನಾವು ಇರೋದೇ ಇಬ್ಬರಲ್ವ, ನಮಗಿಬ್ರಿಗೆ ಸಾಕು ಅಂತ ನೋಡಿ ನಮ್ಮದಾಗಿದೆ. ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ನೋಡಿ ನಾನು ಕೊನೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಬಟ್ ನಾನು ಯಾವಾಗಲೂ ಮುದ್ದೆ ಮಾಡಿದಾಗ ಏನು ಬೆಳ್ಳಗಿರೋದು ಅನ್ನೋದು, ನಾನು ಅಕ್ಕಿ ಹಾಕ್ತೀನಿ ಮುದ್ದೆಗೆ, ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಫಿಶ್ ನೋಡಿ ನಾನು 5 ನಿಮಿಷದಲ್ಲಿ ಆಫ್ ಮಾಡಿರೋದು. ಅಲ್ಲೇ ಎಷ್ಟು ತಲೆ ನೋಡಿ ಅದು ಕಲಸೋಗಂಗಾಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ನಿಂಬೆಹಣ್ಣು ಮಾಡ್ಕೊಳ್ಳಿ, ನಿಂಬೆಹಣ್ಣು ರಸ ಬಿಟ್ಕೊಂಡು ಮೀನು ಸಾಂಬಾರಲ್ಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.